ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ಅವ್ರು ನಿಮಗೆ ಮೆಸೇಜ್ ಮಾಡುವಂತಹ ಸಮಯ ಯಾವಾಗ ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಓಕೆನಾ? ಸೊ ಹಾಗೆಯೇ ಈ ಒಂದು ಚಾನಲ್ಗೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆಯೇ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಪ್ರತಿಯೊಬ್ಬರು ಕೂಡ ನನ್ನ ಜೊತೆ ಕನೆಕ್ಟ್ ಆಗಿ. ಆ್ಯಂಡ್ ಇಲ್ಲಿ ಪ್ರತಿಯೊಂದು ಫೈಲಿಗೂ ಕೂಡ ಒಂದೊಂದು ಕಮೆಂಟನ್ನು ನಾನು ಹೇಳ್ತಾ ಹೋಗ್ತೀನಿ. ಆ ರೀತಿಯಾಗಿ ನೀವು ಯಾವ ಫೈಲ್ನ ಯಾವ ಚಿತ್ರವನ್ನು ಆಯ್ಕೆ ಮಾಡ್ಕೊಂಡಿರ್ತೀರ ಅದಕ್ಕೆ ರಿಲೇಟೆಡ್ ಆಗಿ ಕಮೆಂಟನ್ನು ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಸೊ ನೀವು ಅವ್ರ ಮೆಸೇಜಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಲ್ವಾ? ಸೊ ಸಿಗಬೇಕಲ್ವ ಅವ್ರ ಮೆಸೇಜ್? ಹಾಗಿದ್ಮೇಲೆ ಈ ರೀಡಿಂಗಲ್ಲಿ ಬರುವಂತಹ ಹೀಲಿಂಗ್ನ ನೀವು ರಿಸೀವ್ ಮಾಡ್ಕೊಳ್ಳಿ. ಈ ರೀಡಿಂಗ್ ಮಾಡೋದೇ ಉದ್ದೇಶ ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಸಂಬಂಧ ಸರಿ ಆಗಲಿ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡೇ ಮಾಡುವಂಥದ್ದಾಗಿರುತ್ತೆ. ಸೊ ಹಾಗಾಗಿ ನಾನು ಎಷ್ಟು ನಿಮಗೆ ಕನೆಕ್ಟ್ ಆಗಿ ನಿಮ್ಮ ಎನರ್ಜಿಗಳನ್ನು ಕನೆಕ್ಟ್ ಮಾಡಿ ನಾನು ಎಷ್ಟು ಪವರ್ಫುಲ್ಲಾಗಿ ರೀಡಿಂಗ್ನ ಮಾಡ್ತೀನಿ, ಅಷ್ಟೇ ಪವರ್ಫುಲ್ಲಾಗಿ ನೀವು ಕೂಡ ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿರಿ ಪಾಸಿಟಿವ್ ಮೈಂಡ್ಸೆಟ್ಟಿಂದ. ಯಾವ ರೀತಿಯಾಗಿ ರಿಸೀವ್ ಮಾಡ್ಕೊಳ್ತೀರಾ? ಕಮೆಂಟ್ ಮಾಡೋ ಮುಖಾಂತರ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಓಕೆ, ಸೊ ಥ್ಯಾಂಕ್ ಯು. ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಒಂದು ಸೆಕೆಂಡ್ ಆದ್ರೂ ಕಣ್ಣು ಮುಚ್ಚಿಬಿಟ್ಟು ನಿಮ್ಮ ಪರ್ಸನ್ ಎನರ್ಜಿನ ಫೀಲ್ ಮಾಡಿ. ಯಾವ ರೀತಿಯಾಗಿ ಅವರ ಹೆಸರನ್ನು 3 ಬಾರಿ ಮನಸ್ಸಲ್ಲೇ ಫೀಲ್ ಮಾಡ್ತಾ ಹೇಳ್ತಾ ಆ್ಯಂಡ್ ಕಣ್ಣು ಮುಚ್ಚಿ ಅವರ ಎನರ್ಜಿನ ಫೀಲ್ ಮಾಡ್ತೀರಾ, ಅವರ ಹೆಸರನ್ನು ಫೀಲ್ ಮಾಡ್ತೀರಾ. ನಿಮ್ಮ ಪ್ರೀತಿಯಲ್ಲಿ ಕಳೆದಂತಹ ಸಿಹಿಯಾದಂತಹ ಪಾಸಿಟಿವ್ ಮೂಮೆಂಟ್ಸ್ ಏನಿತ್ತು ಆ ಒಂದು ಸಂದರ್ಭವನ್ನು ಕಣ್ಣು ಮುಚ್ಚಿ ಫೀಲ್ ಮಾಡಿ. ನಿಧಾನಕ್ಕೆ ಕಣ್ಣನ್ನು ಓಪನ್ ಮಾಡ್ತಾ ನಿಮ್ಮ ಎದುರಿಗೆ ಕಾಣಿಸ್ತಿರುವಂತಹ 3 ಚಿತ್ರದಲ್ಲಿ ಯಾವುದಾದರೂ ಒಂದು ಚಿತ್ರ ನಿಮಗೆ ಮನಸ್ಸಿಗೆ ಅಟ್ರಾಕ್ಟ್ ಆಗ್ತಾ ಇದೆ. ನಿಮ್ಮ ಮನಸ್ಸು, ನಿಮ್ಮ ಇಂಟ್ಯೂಷನ್ ಹೇಳ್ತಿದೆ ಈ ಒಂದು ಕ್ಯಾಂಡಲಲ್ಲಿ ನಿನಗೆ ಆನ್ಸರ್ ಇದೆ, ನಿನ್ನ ಎನರ್ಜಿಗೆ ತಕ್ಕಂತಹ ಮೆಸೇಜ್ ಈ ಒಂದು ಕ್ಯಾಂಡಲಲ್ಲಿ ಇದೆ ಅಂತ ಎಲ್ಲಿ ನಿಮಗೆ ಫೀಲ್ ಆಗುತ್ತೆ ಆ ಒಂದು ಕ್ಯಾಂಡಲ್ನ ಚೂಸ್ ಮಾಡ್ಕೊಳ್ಳಿ. ಇದಲ್ಲ ಅದು, ಅದಲ್ಲ ಇದು ಅಂತ ಹೇಳಿ ಕನ್ಫ್ಯೂಷನ್ ಮಾಡಿಕೊಂಡು 2-3 ಕ್ಯಾಂಡಲ್ನ ಚೂಸ್ ಮಾಡಿಕೊಂಡು ಅದರಲ್ಲಿ ಏನಿದೆ ನೋಡೋಣ, ಇದರಲ್ಲಿ ಏನಿದೆ ನೋಡೋಣ ಕುತೂಹಲಕ್ಕೆ ಈ ರೀಡಿಂಗ್ನ ಚೆಕ್ ಮಾಡಬೇಡಿ. ನಿಮ್ಮ ಒಂದು ಇಂಟ್ಯೂಷನ್, ನಿಮ್ಮ ಎನರ್ಜಿಗೆ ಯಾವ ಕ್ಯಾಂಡಲ್ ಅಟ್ರಾಕ್ಟ್ ಆಗ್ತಿದೆ, ಆಕರ್ಷಣೆ ಆಗ್ತಾ ಇದೆ, ಅದನ್ನು ಪಿಕ್ ಮಾಡ್ಕೊಳ್ಳಿ, ಆಯ್ಕೆ ಮಾಡ್ಕೊಳ್ಳಿ. ಓಕೆ, ಪ್ರತಿಯೊಬ್ಬರು ಕೂಡ ಚಿತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಫಸ್ಟ್ ಒನ್, ಯಾರೆಲ್ಲ ವೈಟ್ ಕಲರ್ ಕ್ಯಾಂಡಲ್ನ ಚೂಸ್ ಮಾಡ್ಕೊಂಡಿದ್ದೀರಾ, ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರಿಂದ ನಿಮಗೆ ಮೆಸೇಜ್ ಮಾಡುವಂತಹ ಸಮಯ ಯಾವಾಗ ಬರ್ತಿದೆ ಅಂತ ತಿಳಿಬೇಕು ಅಂತಿದ್ರೆ ಇಲ್ಲಿ ಮೊದಲನೇದಾಗಿ ಬರ್ತಿರುವಂತಹ ಎನರ್ಜಿನೇ ಇಲ್ಲಿ ನಿಮ್ಮ ಪರ್ಸನ್. ಅವರು ನಿಮ್ಮನ್ನು ತುಂಬ ನೆನ್ಪು ಮಾಡ್ಕೊಳ್ತಿದ್ದಾರೆ. ಆದರೆ ಅವರು ನಿಮ್ಮನ್ನು ನೆನ್ಪು ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಕಡೆ ಅವರ ಮೈಂಡಲ್ಲಿ, ಅವರ ಮನಸ್ಸಲ್ಲಿ ಗೊಂದಲ ಅನ್ನುವಂಥದ್ದು ಇದೆ ಅನ್ನೋವಂಥ ಒಂದು ಎನರ್ಜಿ ಬರ್ತಿದೆ. ಅದರಲ್ಲೂ ಸೆಲ್ಫ್, ಅವರಿಗೆ ಅವ್ರ ಮೇಲೆ ಅನುಮಾನ ಇದೆ. ಈ ಪ್ರೀತಿನ ನಾನು ಉಳಿಸ್ಕೊಳ್ತೀನ, ಈ ವ್ಯಕ್ತಿನ ನಾನು ಉಳಿಸ್ಕೊಳ್ತೀನ ಅನ್ನುವಂಥ ಅನುಮಾನ ಅವ್ರ ಮೇಲೆ ಅವರಿಗೆ ಇಲ್ಲಿ ಕಾಡ್ತಾ ಇದೆ. ಓಕೆನಾ? ಸೊ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ತಕ್ಷಣವಾಗಿಯೇ ಮೆಸೇಜ್ ಬಂದ್ಬಿಡತ್ತೆ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಇಲ್ಲ. ತಕ್ಷಣ ಮೆಸೇಜ್ ಬರುವಂತಹ ಎನರ್ಜಿ ಇಲ್ಲ. ಆದರೆ 11ರಿಂದ 21 ದಿನದ ಒಳಗೆ ಅಥವಾ ಒಂದು ಫ್ರೈಡೇ ಅಥವಾ ಸಂಡೇ, ಶುಕ್ರವಾರ ಅಥವಾ ಭಾನುವಾರದ ಸಂಜೆ ಸಮಯದಲ್ಲಿ ಒಂದು ಕನೆಕ್ಷನ್ ಬರಬಹುದು, ಕಾಂಟ್ಯಾಕ್ಟ್ ಬರಬಹುದು, ಮೆಸೇಜ್ ಬರಬಹುದು ಅನ್ನುವಂತಹ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಇಲ್ಲಿ ಬರ್ತಾ ಇದೆ. ಓಕೆನಾ? ಅವರು ಮೊದಲು ನಿಮಗೆ ನಿಮ್ಮ ಸ್ಟೇಟಸ್ನ ನೋಡ್ತಾರೆ ಕೂಡ. ಅದಾದಮೇಲೆ ಟೈಪಿಂಗ್ ಮಾಡೋದಕ್ಕೆ ಶುರು ಮಾಡಬಹುದು. ಯಾವ ರೀತಿಯಾಗಿ ಸಮಥಿಂಗ್ ನಿಮಗೇನೋ ಒಂದು ಹೇಳಬೇಕು ಅಂತ ಹೇಳಿ ಟೈಪಿಂಗ್ ಮಾಡ್ತಾರೆ, ಪಟ್ ಅಂತ ಅದನ್ನು ಡಿಲೀಟ್ ಮಾಡ್ತಾರೆ, ಬಟ್ ಅದನ್ನು ಕಳಿಸಲ್ಲ ನಿಮಗೆ. ಆದರೆ ಕೊನೆಯಲ್ಲಿ ಒಂದು ಚಿಕ್ಕದಾಗಿ ಹಾಯ್ ಅಥವಾ ಹಲೋ ಅಥವಾ ಒಂದು ಎಮೋಜಿ ಅಥವಾ ಒಂದು ಚಿತ್ರವನ್ನು ಹಾಕಿಬಿಟ್ಟು ನಿಮಗೆ ಮೆಸೇಜ್ ಮಾಡುವಂಥದ್ದು, ಸಿಂಪಲ್ ಆಗಿ ಒಂದು ಮೆಸೇಜ್ ನಿಮಗೆ ಕಳಿಸ್ತಾರೆ ಅನ್ನುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ಒಂದು ಚಿಕ್ಕದಾಗಿ ಒಂದು ವಿಷಯವನ್ನು ನಿಮಗೆ ಹೇಳ್ತಾ ಇದ್ದೀನಿ. ಈ ಒಂದು ಫಸ್ಟ್ ಒನ್ ಫೈಲ್ನ ಯಾರು ಚೂಸ್ ಮಾಡ್ಕೊಂಡಿದ್ರೆ ನಿಮಗೆ
ಇಲ್ಲಿ ನೀವು ಯಾವ ರೀತಿಯಾಗಿ ನಿಮ್ಮ ಪರ್ಸನ್ ಮೆಸೇಜಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಈ ಜೋರಾಗಿ ಗಾಳಿ ಬೀಸತ್ತೆ, ಮಳೆ ಬರುವಂತಹ ವಾತಾವರಣ ಇದ್ರೂ ಕೂಡ ಮಳೆ ಬರ್ತಾ ಇರಲ್ಲ. ಏನು ಮಾಡಬೇಕು, ದಿನ ಯಾವುದೋ ಒಬ್ರು ಹೋಗ್ಬಿಟ್ಟು ಮಳೆ ಬರುತ್ತಾ, ಇವತ್ತು ಜೋರಾಗಿ ಗಾಳಿ ಬೇರೆ ಬೀಸ್ತಾ ಇದೆ, ಮಳೆ ಬರುವಂತಹ ವಾತಾವರಣ ಇದೆ, ಇವತ್ತು ಮಳೆ ಬರುತ್ತಾ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಿರೋಂಥ ಒಂದು ಎನರ್ಜಿ. ಓಕೆನಾ? ಸೊ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಈ ರೀತಿಯಾದಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಬಟ್ ನೀವು ವೆಯ್ಟ್ ಮಾಡಿದಾಗೆಲ್ಲ ಮಳೆ ಬಂದಿರಲ್ಲ, ನೀವು ಅಂದ್ಕೊಂಡಾಗೆಲ್ಲ ಮಳೆ ಬರ್ತಾ ಇರಲ್ಲ. ಸೊ ಡೈಲಿ ಬರೋ ಹಾಗೇನೆ ಗಾಳಿ ಬರ್ತಿದೆ, ಮೋಡ ಆಗಿದೆ, ಇವತ್ತು ಮಳೆ ಬರಲ್ಲ ಅಂತ ನೀವು ಯಾವಾಗ ಅಂದ್ಕೊಂಡಿರ್ತೀರಾ ಅವಾಗ ಜೋರಾಗಿ ಮಳೆ ಬರುತ್ತೆ. ಓಕೆನಾ? ಸೊ ಅದೇ ರೀತಿಯಾಗಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಇಲ್ಲಿ ಇವತ್ತು ಮಳೆ ಬರಲ್ಲ, ಇವತ್ತು ಅವರಿಂದ ಮೆಸೇಜ್ ಬರಲ್ಲ, ನಾಳೆ ಬರುತ್ತೆ, ನಾಳೆ ಬರುತ್ತಾ, ನಾಳೆ ಬರಲ್ವಾ, ಈ ರೀತಿಯಾಗಿ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ, ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಎನರ್ಜಿನ ನೀವೇನೆ ಬ್ಲಾಕ್ ಮಾಡ್ತಾ ಬರ್ತೀರಾ. ಸೊ ಹಾಗಾಗಿ ನಿಮಗೆ ಮೆಸೇಜ್ ಬರಬೇಕು ನಿಮ್ಮ ಪರ್ಸನಿಂದ ಅಂತ ಹೇಳಿದ್ರೆ ಜಸ್ಟ್ ಯೂನಿವರ್ಸ್ ಹತ್ರ ಬ್ಲೆಸ್ ಮಾಡ್ಕೊಳ್ಳಿ, ಪ್ರೇ ಮಾಡ್ಕೊಳ್ಳಿ, ದೆನ್ ಅದನ್ನು ಲೆಟ್ ಗೋ ಮಾಡಿ. ಡೋಂಟ್ ವರಿ. ಓಕೆನಾ? ಸೊ ಇಲ್ಲಿ ಯಾವಾಗ ಮಳೆ ಬರುವಂಥ ಸಮಯ ಯಾವಾಗ ಆಗುತ್ತೆ ಅವಾಗ ಬಂದೇ ಬರುತ್ತೆ. ಓಕೆನಾ? ಅದು ಬಂದಾಗ ತುಂಬ ಮನಸ್ಸಿಗೆ ಸಂತೋಷ ಕೊಡುತ್ತೆ ಅಲ್ವಾ? ಸೊ ಅದೇ ರೀತಿಯಾಗಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗಲೂ ಬರ್ತಿರೋವಂಥದ್ದು. ಅವರ ಮೆಸೇಜ್ ಬಂದಾಗ ನಿಮಗೆ, ಅವ್ರ ಮೆಸೇಜ್ ಬರೋದು ತಡ ಆಗಬಹುದು, ಅವ್ರ ಮೆಸೇಜ್ ಬಂದಾಗ ನಿಮಗೆ ತುಂಬಾ ಮನಸ್ಸಿಗೆ ಶಾಂತಿ ಸಿಗುತ್ತೆ, ಹೃದಯಕ್ಕೆ ಒಂದಷ್ಟು ಶಾಂತಿ ಸಿಗುತ್ತೆ. ಡೋಂಟ್ ವರಿ. ಈಗ ನಿಮಗೆ ಬೇಕಾಗಿರುವಂತಹ ಎನರ್ಜಿ ಏನು ಅಂತ ಹೇಳಿದ್ರೆ, ಯೂನಿವರ್ಸಿಂದ ಬರ್ತಿರುವಂಥ ಗೈಡೆನ್ಸ್ ಏನು ಅಂತ ಹೇಳಿದ್ರೆ, ನೀವು ಈಗ ಪೇಷನ್ಸ್ ಆಗಿ ಕಾಯುವಂಥದ್ದನ್ನು, ಅಂದರೆ ಪೇಷನ್ಸ್ನ ಕಲಿಯುವಂಥ ಸ್ಟೇಜ್ನಲ್ಲಿ ಇದ್ದೀರಾ. ಈ ಪೇಷನ್ಸ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅರ್ಜೆಂಟ್ ಮಾಡಬೇಡಿ ಅನ್ನುವಂತಹ ಒಂದು ಮೆಸೇಜ್ ನಿಮಗಿಲ್ಲಿ ಸಿಗ್ತಾ ಇದೆ. ಓಕೆ? ಸೊ ಯಾರೆಲ್ಲ ಈ ಒಂದು ವೈಟ್ ಕ್ಯಾಂಡಲ್ನ ಚೂಸ್ ಮಾಡ್ಕೊಂಡಿದ್ರಿ, ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಬರ್ತಿರುವಂಥ ಕಮೆಂಟ್ ಲೈನ್ ಬಂದು ಐ ಟ್ರಸ್ಟ್ ಡಿವೈನ್ ಟೈಮಿಂಗ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ? ಥ್ಯಾಂಕ್ ಯು. ಆ್ಯಂಡ್ ಸೆಕೆಂಡ್ ಒನ್, ರೆಡ್ ಕಲರ್ ಪೈಲ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಈ ಪೈಲ್ ಎನರ್ಜಿ ತುಂಬ ರೊಮ್ಯಾಂಟಿಕ್ ಆಗಿದೆ, ನಿಮ್ಮ ಪರ್ಸನ್ ತುಂಬ ರೊಮ್ಯಾಂಟಿಕ್ ಆಗಿರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಅವ್ರು ಈಗಾಗಲೇ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿರೋಂತಹ ಒಂದು ಎನರ್ಜಿ ಕೂಡ ಇದೆ ಇಲ್ಲಿ. ಆ್ಯಂಡ್ ಅವರಿಂದ ಮೆಸೇಜ್ ಯಾವಾಗ ಬರುತ್ತೆ ಅಂತ ಚೆಕ್ ಮಾಡಿದಾಗ 7 days ಒಳಗಡೆ, 7 ದಿನದ ಒಳಗಡೆನೆ ಅಥವಾ ಒಂದು ವಿಶೇಷವಾದಂಥ ದಿನ, ಇಲ್ಲಿ ನಿಮ್ಮ ಬರ್ತಡೇನೂ ಇರಬಹುದು ಅಥವಾ ಅವರ ಬರ್ತಡೇನೂ ಇರಬಹುದು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರ್ದೊಬ್ರದ್ದು ಬರ್ತಡೇ ಅವ್ರಿಗೆ ಗೊತ್ತಿದೆ, ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರೊಬ್ರದ್ದು ಬರ್ತಡೇ ನಿಮಗೆ ಗೊತ್ತಿದೆ. ಓಕೆನಾ? ಸೊ ಈ ಥರದ ಒಂದು ವಿಶೇಷವಾದಂತಹ ದಿನದಲ್ಲಿ ನಿಮ್ಮಿಬ್ಬರದ್ದು ಒಂದು ಮೆಸೇಜಸ್ಗಳು ಎಕ್ಸ್ಚೇಂಜ್ ಆಗುತ್ತೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಆ್ಯಂಡ್ ನೀವು ಕೂಡ ಆ ಒಂದು ವಿಶೇಷವಾದಂಥ ದಿನದಲ್ಲಿ ಮೆಸೇಜಿನ ನಿರೀಕ್ಷೆಯಲ್ಲಿ ಇರಬಹುದು ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆನಾ? ಮೊದಲು ಅವರು ಸಣ್ಣದಾಗಿ ಒಂದು ಕಾರಣನ ಹುಡುಕ್ತಾರೆ, ಹೇಗಿದೆಯಾ, ನಿನ್ನ ಬಗ್ಗೆ ಯೋಚನೆ ಆಗ್ತಾ ಇದೆ, ಅಥವಾ ನೀನು ಯಾವ ರೀತಿಯಾಗಿದೆಯಾ, ನೀನು ಆರಾಮಾಗಿದೆಯಾ, ಖುಷಿಯಾಗಿದೆಯಾ, ಈ ರೀತಿಯಾಗಿ ಮಾತನ್ನ ಶುರು ಮಾಡ್ತಾ ಮೆಸೇಜನ್ನ ಮಾಡ್ತಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಹಾಗೆ ಈ ಮೆಸೇಜ್ ನಿಮ್ಮ ಮುಖದಲ್ಲಿ ಒಂದು ಸ್ಮೈಲನ್ನು ತರತ್ತೆ ಅನ್ನೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆನಾ? ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನಿಮ್ಮ ಪರ್ಸನ್ ಎಲ್ಲೋ ಒಂದು ಕಡೆ ನಿಮಗೆ ಪ್ರೀತಿ ಹೇಳೋದಕ್ಕೆ ಅವ್ರು ಭಯ ಪಡ್ತಾ ಇದ್ದಾರೆ. ಓಕೆ? ಸೊ ಇಲ್ಲಿ ಎನರ್ಜಿ ಈ ಮೆಸೇಜಿನ ಮುಖಾಂತರ ಅವ್ರು ನಿಮ್ಮ ಹತ್ರ ಅವರ ಪ್ರೀತಿನ ವ್ಯಕ್ತಪಡಿಸ್ಬೋದು ಈ ಒಂದು 7 days ಒಳಗಡೆ. ಆ್ಯಂಡ್ ಹೇಳದೇ ಇದ್ದರೆ ಎಲ್ಲೋ ಒಂದು ಕಡೆ ಆ ಪ್ರೀತಿನ ಕಳ್ಕೊಂಡ್ಬಿಡ್ತೀನಿ ಅಂತ ಅವ್ರ ಮನಸ್ಸಲ್ಲೂ ಕೂಡ ಅವರಿಗೆ ಭಯ ಶುರು ಆಗಿದೆ. ಹಾಗಾಗಿ ಅವರು ಧೈರ್ಯವಾಗಿ ಅವರಲ್ಲಿರುವಂತಹ, ಅವರ ಮನಸ್ಸಲ್ಲಿ ಇರುವಂತಹ ಪ್ರೀತಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾರೆ ಒಂದು ಮೆಸೇಜಿನ ಮುಖಾಂತರ. ಓಕೆ? ಆ್ಯಂಡ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಪರ್ಸನ್ ಈಗ ಧೈರ್ಯವನ್ನು ಸ್ವೀಕರಿಸುವಂತಹ ಹಂತದಲ್ಲಿ ಇದ್ದಾರೆ. ಓಕೆ? ರೈಟ್. ಈ ಒಂದು ಸೆಕೆಂಡ್ ಪೈಲ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ಅಂದರೆ ರೆಡ್ ಕಲರ್ ಕ್ಯಾಂಡಲ್ನ ಯಾರು ಚೂಸ್ ಮಾಡ್ಕೊಂಡಿದ್ರಿ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಲವ್ ಈಸ್ ಕಮಿಂಗ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೆಯೇ ಮೂರನೇದು, ಗ್ರೀನ್ ಕಲರ್ ಕ್ಯಾಂಡಲ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಈ ಒಂದು ಪೈಲ್ ದೂರ ಅಥವಾ ಸೈಲೆಂಟ್ ಟ್ರೀಟ್ಮೆಂಟ್ ಎನರ್ಜಿಯಲ್ಲಿದೆ ಅನ್ನೋಂತಹ ಒಂದು ಎನರ್ಜಿ ಇಲ್ಲಿ ಪಾಸಿಟಿವ್ ಆಗಿ ಆ್ಯಂಡ್ ಸ್ವಲ್ಪ ನೆಗೆಟಿವ್ ಆಗು ಕೂಡ ಬರ್ತಾ ಇದೆ ಇಲ್ಲಿ. ಸೊ ಮೇ ಬಿ ಎರಡೂ ಕೂಡ ಮಿಕ್ಸ್ ಆಗಿ ಬರ್ತಿರುವಂಥದ್ದು, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎನರ್ಜಿ ಮಿಕ್ಸ್ ಆಗಿ ಬರ್ತಿರುವಂಥದ್ದು. ಇಬ್ಬರು ಕೂಡ ಡಿಸ್ಟೆನ್ಸಲ್ಲಿ ಇದ್ದೀರಾ ಆ್ಯಂಡ್ ಸೈಲೆಂಟ್ ಟ್ರೀಟ್ಮೆಂಟ್ ಕೂಡ ನಿಮ್ಮ ಪರ್ಸನಿಗೆ ಕೊಡ್ತಾ ಇದ್ದೀರಾ, ಅಥವಾ ನಿಮ್ಮ ಪರ್ಸನ್ ನಿಮಗೆ
ಸೈಲೆಂಟ್ ಟ್ರೀಟ್ಮೆಂಟ್ನ ಕೊಡ್ತಾ ಇರುವಂತಹ ಒಂದು ಎನರ್ಜಿ ಇದೆ ಇಲ್ಲಿ. ಅವರು ಹೃದಯದಿಂದ ಡೀಪ್ ಆಗಿ ಫೀಲಿಂಗ್ನ ಇಟ್ಕೊಂಡಿದ್ದಾರೆ ನಿಮ್ಮ ಮೇಲೆ. ಆದರೆ ಅವರ ಜೀವನದಲ್ಲಿ ಬೇಕಾದಷ್ಟು ಒತ್ತಡಗಳು, ಟೆನ್ಷನ್ಸ್ಗಳು ಇದೆ ಇವಾಗಿನ ಸದ್ಯದ ಪರಿಸ್ಥಿತಿಯಲ್ಲಿ. ಓಕೆನಾ? ಸೊ ಹಾಗಾಗಿ ಅವರೆಲ್ಲೋ ಒಂದು ಕಡೆ ನಿಮಗೆ ನಿಮ್ಮಿಂದ ದೂರ ಇರುವಂತಹ ಒಂದು ಸನ್ನಿವೇಶ ಇರಬಹುದು, ಅಥವಾ ನಿಮಗೆ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ನ ಕೊಡ್ತಾ ಇರಬಹುದು ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಆ್ಯಂಡ್ ಅವರಿಂದ ನೀವು ಮೆಸೇಜ್ನ ಯಾವಾಗ ನಿರೀಕ್ಷೆ ಮಾಡ್ಬೋದು ಅಂತ ನೋಡಿದಾಗ ಇಲ್ಲಿ 1 ತಿಂಗಳ ಒಳಗಡೆನೆ ಬರುತ್ತೆ. ಅದರಲ್ಲೂ ಹೆಚ್ಚಿಗೆ ಇನ್ನು ಎನರ್ಜಿ ಕನೆಕ್ಟ್ ಮಾಡಿದಾಗ ರಾತ್ರಿ ಸಮಯದಲ್ಲಿ 9 PM ಇಂದ 12 AM ಮಧ್ಯರಾತ್ರಿಯಲ್ಲಿ ಇವಿಷ್ಟರ ಮಧ್ಯ 9 PM ಇಂದ 12 AM ಮಧ್ಯದಲ್ಲಿ ಮೆಸೇಜ್ ಬರಬಹುದು ನಿಮಗೆ ಅನ್ನುವಂತಹ ಒಂದು ಎನರ್ಜಿಲಿ ಸ್ಟ್ರಾಂಗ್ ಆಗಿ ಬರ್ತಿದೆ. ಓಕೆನಾ? ಅವ್ರು ಮೊದಲು ನಿಮಗೆ ಮೆಸೇಜ್ ಮಾಡ್ತಾರೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಒಂದು ಕ್ಷಮೆ ಕೇಳುವ ಮುಖಾಂತರವಾಗಿ ನಿಮಗೆ ಮೆಸೇಜ್ ಮಾಡುವಂತಹ ಸಾಧ್ಯತೆ ಇಲ್ಲಿ ಇದೆ. ಈ ಒಂದು ದೂರ ಏನಾಗಿತ್ತು, ಅವರ ಜೀವನದಲ್ಲಿರುವಂತಹ ಟೆನ್ಷನ್ ಇಂದ ನಿಮ್ಮನ್ನ ದೂರ ಇಟ್ಟಿದ್ದಾರೆ, ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ, ಅಥವಾ ನಿಮ್ಮಿಂದ ಸೈಲೆಂಟ್ ಆಗಿ ಏನು ಮಾತಾಡ್ದೇನೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಅವರು ನಿಮಗೆ ಹರ್ಟ್ ಮಾಡ್ತಾ ಇದ್ದೀನಿ, ಬೇಜಾರು ಮಾಡ್ತೀನಿ ಅನ್ನೋಂಥ ಅವರಿಗೂ ಕೂಡ ಫೀಲ್ ಆಗ್ತಾ ಇದೆ. ಸೊ ಹಾಗಾಗಿ ಅವ್ರು ನಿಮಗೆ ಕ್ಷಮೆಯನ್ನು ಕೇಳೋ ಮುಖಾಂತರವಾಗಿ ಆ ಒಂದು ಮಾತುಕತೆ ಮೆಸೇಜಸ್ಗಳು ಪ್ರಾರಂಭ ಆಗತ್ತೆ ಅನ್ನುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ? ಸೊ ಇಲ್ಲಿ ನೋಡಬಹುದು, ಸಮುದ್ರ ಯಾವಾಗಲೂ ಶಾಂತವಾಗಿ ಕಾಣ್ತಾ ಇರುತ್ತೆ, ಆದರೆ ಅದ್ರ ಒಳಗಡೆ ಎಷ್ಟು ಅಲೆಗಳಿರುತ್ತೆ ಯಾರಿಗೂ ಗೊತ್ತಿರಲ್ಲ ಅಲ್ವಾ? ಸೊ ಇಲ್ಲಿ ಆ ಅಲೆ ಕರಾವಳಿಗೂ ಕೂಡ ತಲುಪಲು ಸಮಯ ಬೇಕಾಗತ್ತೆ. ಆದರೆ ಅದು ತಲುಪಿದಾಗ ಭಾವನೆಗಳನ್ನ ಒಂದು ರಿಲೀಸ್ ಮಾಡುತ್ತೆ. ಯಾವ ರೀತಿಯಾಗಿ ಅದು ಅಲೆಗಳು ಹೇಗೆ ನೀವು ನೋಡಿರ್ಬೋದು, ಅಲ್ಲಿಂದ ಸಮುದ್ರದಿಂದ ಬರ್ಬೇಕಿದ್ರೆ ಸ್ವಲ್ಪ ಸ್ಲೋ ಆಗಿ ಬಂದು ಆ ಬಂಡೆಗಳಿಗೆ ರಪ್ ಅಂತ ಹೇಳಿ ಹೊಡೆಯುತ್ತೆ ಅಲ್ವಾ? ಸೊ ಅದ್ರ ಭಾವನೆಗಳನ್ನ ಈಗ ನಿಮ್ಮ ಪರ್ಸನ್ ಎನರ್ಜಿಗೂ ಕೂಡ ಹಾಗೇನೆ, ಅವ್ರ ಮನಸ್ಸಲ್ಲಿ ತುಂಬಾ ಫೀಲಿಂಗ್ಸ್ ಇದೆ, ಅದನ್ನ ಯಾವಾಗ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಳ್ತೀನಪ್ಪ ಅನ್ನುವಂಥ ಒಂದು ಹಂತದಲ್ಲಿ ಅವ್ರು ಇದ್ದಾರೆ. ಓಕೆನಾ? ಹಾಗೆ ನಿಮ್ಮ ಪರ್ಸನ್ ಕೂಡ ಅವ್ರ ಫೀಲಿಂಗ್ಸ್ನ ತುಂಬಾ ಇಟ್ಕೊಂಡಿರೋಂಥದ್ದು, ಭಾವನೆಗಳನ್ನ ಅವ್ರ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಆ ಎಲ್ಲಾ ಸಮಯಗಳು ಬಂದಾಗ ಖಂಡಿತವಾಗಿ ಅವ್ರ ಫೀಲಿಂಗ್ಸ್ ಎಲ್ಲವನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾರೆ. ನೀವು ಈ ನಡುವೆ ನಿಮ್ಮ ಲೈಫ್ ಮೇಲೆ ನೀವು ಫೋಕಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅವ್ರು ಯಾವಾಗ ಫೀಲಿಂಗ್ಸ್ ಹೇಳ್ತಾರೆ, ಅವ್ರು ಯಾವಾಗ ನನ್ನ ಜೊತೆ ಮಾತಾಡ್ತಾರೆ, ಅವ್ರು ಯಾವಾಗ ಮೆಸೇಜ್ ಮಾಡ್ತಾರೆ ಅಂತ ನೀವು ಶಬರಿ ತರ ಕಾಯ್ತಾ ಇದ್ರೆ ಜೀವನ ನಡೆಯಲ್ಲ. ನಿಮಗೆ ಇಲ್ಲಿ ಬೇಕಾಗಿರೋದು, ನಿಮಗೆ ಯೂನಿವರ್ಸ್ ಇಂದ ಬರ್ತಿರೋಂಥ ಮೆಸೇಜ್ ಬಂದು ನಿಮ್ಮ ಲೈಫ್ ಮೇಲೆ ನೀವು ಫೋಕಸ್ ಮಾಡಿ. ನಿಮಗೆ ಬೇಕಾದಷ್ಟು ಕೆಲಸಗಳಿದೆ ಮಾಡೋದಕ್ಕೆ, ಅದ್ರ ಬಗ್ಗೆ ಫೋಕಸ್ ಮಾಡಿ. ಅವ್ರ ಫೀಲಿಂಗ್ಸ್ ಹೇಳಿಲ್ಲ, ಅವ್ರೇನು ಹೇಳಿಲ್ಲ, ಅವ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ಜೀವನ ನಡೆಯಲ್ಲ ಅಲ್ವಾ? ಸೊ ನಿಮ್ಮ ಜೀವನನೇ ಬೇರೆ, ಅವರ ಜೀವನನೇ ಬೇರೆ. ಇಲ್ಲಿ ಫೀಲಿಂಗ್ ಲವ್ ಒಂದು ಲೈಫಿನ ಒಂದು ಪಾರ್ಟ್ ಅಷ್ಟೇನೆ, ಅದೇ ಜೀವನ ಆಗಿರಬಾರ್ದು, ರೈಟ್? ಸೊ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದ್ರೆ ನಿಮ್ಮ ಲೈಫ್ ಮೇಲೆ ನೀವು ಫೋಕಸ್ ಮಾಡಬೇಕು ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ? ಸೊ ಮೂರನೇದು, ಯಾರೆಲ್ಲ ಈ ಗ್ರೀನ್ ಕಲರ್ ಕ್ಯಾಂಡಲ್ನ ಚೂಸ್ ಮಾಡ್ಕೊಂಡಿದ್ದೀರಾ, ನೀವು ಕಮೆಂಟಲ್ಲಿ ತಿಳಿಸ್ತೀರಾ ಹಿ ವಿಲ್ ರೀಚ್ ಔಟ್ ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆನಾ? ಸೊ ಪ್ರತಿಯೊಬ್ಬರು ಕೂಡ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನಿಮಗೆ ಏನೆಲ್ಲ ಕಮೆಂಟ್ ಲೈನನ್ನು ಹೇಳ್ತೀನಿ ಆ ಕಮೆಂಟನ್ನು ಮಾಡಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದನ್ನು ಮರಿಬೇಡಿ. ಓಕೆ? ಸೊ ನೀವೆಲ್ಲರೂ ಕೂಡ ನನ್ನ ಜೊತೆ ಕನೆಕ್ಟ್ ಆಗಬೇಕು, ನಾನು ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು. ಸೊ ಅದು ನನಗೆ ತುಂಬಾ ಇಷ್ಟ. ಯಾಕಂತ ಹೇಳಿದ್ರೆ ನಿಮ್ಮೆಲ್ಲರ ಪ್ರೀತಿನ ಯೂನಿವರ್ಸ್ ನನ್ನ ಕೈಯಾರ ಸರಿ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಅದು ನನಗೆ ಒಂದು ಬ್ಲೆಸ್ಸಿಂಗ್ ರೂಪ. ಓಕೆ? ಸೊ ಹಾಗಾಗಿ ನೀವೆಲ್ಲರೂ ಕೂಡ ನನ್ನ ಜೊತೆ ಕನೆಕ್ಟ್ ಆಗಿ ಆದಷ್ಟು ನಿಮ್ಮ ಪ್ರೀತಿಗಳನ್ನೆಲ್ಲದನ್ನು ಕೂಡ ಹೇಲ್ ಮಾಡೋದಕ್ಕೆ ಆ್ಯಂಡ್ ಸರಿ ಮಾಡೋದಕ್ಕೆ ಯೂನಿವರ್ಸ್ ನನಗೆ ಆ ಒಂದು ಶಕ್ತಿ, ಸ್ಟ್ರೆಂತ್ ಕೊಡಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ ಆ್ಯಂಡ್ ಪ್ರೇ ಮಾಡ್ಕೊಳ್ತೀನಿ ಕೂಡ. ಆ್ಯಂಡ್ ಎಸ್, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಏನು ಮಾಡಬೇಕು? ಲೈಕ್ ಮಾಡಬೇಕು ಅಲ್ವಾ? ಸೊ ಎಸ್, ಹಾಗೆಯೇ ಮೆಸೇಜ್ ಬರುವಂಥ ಸಮಯಕ್ಕೆ ಖಂಡಿತವಾಗಿ ಮೆಸೇಜ್ ಬಂದೇ ಬರುತ್ತೆ ನಿಮ್ಮ ಪರ್ಸನಿಂದ. ಅಲ್ಲಿವರೆಗೆ ನಿಮ್ಮ ಒಂದು ವ್ಯಾಲ್ಯೂ ತುಂಬ ದೊಡ್ಡದಾಗಿರುತ್ತೆ. ಓಕೆನಾ? ಸೊ ನೀವು ಯಾರಾದರೂ ಬರಲಿ ಅಂತ ಕಾಯುವವರಲ್ಲ, ಆ ಥರ ನೀವು ಕಾಯುವಂಥ ವ್ಯಕ್ತಿ ಆಗಿರಬೇಡಿ. ನಿಮ್ಮ ಹತ್ರ ಅವರಾಗೆ ಅವ್ರು ಬರಬೇಕು, ಆ ರೀತಿಯಾಗಿ ನೀವು ಬೆಳಿಬೇಕು ಲೈಫಲ್ಲಿ. ಓಕೆನಾ? ಸೊ ವೆಯ್ಟ್ ಮಾಡ್ಕೊತ ಲೈಫನ್ನ ಟೈಮ್ನ ಹಾಳು ಮಾಡ್ಕೊಳ್ಳೋಕ್ಕಿಂತ ನಿಮ್ಮ ಕೆಲಸ ನೀವು ಮಾಡಿ, ಯೂನಿವರ್ಸ್ ಯಾವಾಗ ನಿಮ್ಮ ಲೈಫಿಗೆ ಏನೆಲ್ಲ ಕೊಡಬೇಕು ಅವಾಗ ಕೊಟ್ಟೆ ಕೊಡ್ತಾರೆ. ಸೊ ಬಿಲೀವ್ ಇಟ್ಕೊಳ್ಳಿ. ಕಾಯ್ತಾ ಕೂತ್ಕೊಳ್ಳೋದ್ಕಿಂತ ಅವರು ವಾಪಸ್ ಬರಲಿ ಅಂತಹ ಮಾಡೋದು ಅದು ತುಂಬ ಇಂಪಾರ್ಟೆಂಟ್, ರೈಟ್? ಸೊ ಥ್ಯಾಂಕ್ ಯು ಸೋ ಮಚ್. ನಾಳೆ ರೀಡಿಂಗಲ್ಲಿ ಸಿಗೋಣ. ಓಕೆನಾ? ಸೊ ಗಾಡ್ ಬ್ಲೆಸ್ ಯು.